ಕಳೆ ಸಸ್ಯವನ್ನು ಆನೆ ನೆಗ್ಗಿಲು ಮುಳ್ಳು ಅಂತೇಳಿ ಕರಿತೀವಿ. ಭಾರತದ ಸಾಂಪ್ರದಾಯಿಕ ಆಯುರ್ವೇದ ಪದ್ಧತಿಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅದ್ಭುತ ಔಷಧೀಯ ಗಿಡಮೂಲಿಕೆ. ಆಯುರ್ವೇದದಲ್ಲಿ ಇದನ್ನು ಬೃಹತ್ ಗೋಕ್ಷುರ ಅಥವಾ ದೊಡ್ಡ ನೆಗ್ಗಿಲು ಅಂತ ಕೂಡ ಕರೀತಾರೆ. ಇದರ ಅತ್ಯಂತ ಪ್ರಮುಖವಾದ ಆರೋಗ್ಯ ಪ್ರಯೋಜನಗಳನ್ನು ಹಾಗೆಯೇ ಬಳಕೆಯನ್ನು ನೋಡೋದಾದರೆ, ಕಿಡ್ನಿಯಲ್ಲಿ ಕಲ್ಲುಗಳನ್ನು ಕರಗಿಸೋದಕ್ಕೆ ಇದು ಅಮೂಲ್ಯವಾದ ರತ್ನ ಅಂತಲೇ ಹೇಳ್ಬೋದು. ಇದು ಮೂತ್ರಪಿಂಡದ ಆರೋಗ್ಯಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಕರಗಿಸಿ ಮೂತ್ರದ ಮೂಲಕ ಹೊರಹಾಕಲು ಈ ಆನೆ ನೆಗ್ಗಿಲಿನ ಮುಳ್ಳು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಮೂತ್ರನಾಳದ ಸೋಂಕನ್ನು ಕೂಡ ನಿವಾರಣೆ ಮಾಡುತ್ತೆ. ಯಾವ ರೀತಿ ಅಂತಂದರೆ, ಮೂತ್ರ ವಿಸರ್ಜನೆ ಸಮಯದಲ್ಲಿ ಉಂಟಾಗುವ ಉರಿ ಹಾಗೆ ನೋವು ಮತ್ತು ಸೋಂಕನ್ನು ಇದು ಶೀಘ್ರವಾಗಿ ನಿವಾರಿಸುತ್ತೆ. ಹಾಗೆಯೇ ಲೈಂಗಿಕ ಸಾಮರ್ಥ್ಯ ಕೂಡ ಹೆಚ್ಚಿಸಲು ಈ ಒಂದು ಸೊಪ್ಪನ್ನು ಮನೆಮದ್ದಾಗಿ ಬಳಸ್ತಾರೆ. ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಹಾಗೆಯೇ ಲೈಂಗಿಕ ದೌರ್ಬಲ್ಯವನ್ನು ನಿವಾರಿಸಲು ಇದರ ಹಣ್ಣು ಹಾಗೂ ಬೇರನ್ನು ಬಳಸಲಾಗುತ್ತೆ. ಹಾಗೆಯೇ ದೇಹದ ಸೌಮ್ಯತೆ ಹಾಗೂ ಊತವನ್ನು ನಿವಾರಣೆ ಮಾಡುತ್ತೆ. ಇದು ನೈಸರ್ಗಿಕ ಮೂತ್ರವರ್ಧಕ ಆಗಿರೋದ್ರಿಂದ ದೇಹದಲ್ಲಿನ ಅನಗತ್ಯ ನೀರನ್ನು ಹೊರಹಾಕಿ ಕಾಲು ಮತ್ತು ಮುಖದ ಊತವನ್ನು ಕಡಿಮೆ ಮಾಡುತ್ತೆ. ಈ ಆನೆ ನೆಗ್ಗಿಲ ಮುಳ್ಳಿನ ಸೊಪ್ಪನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂತಂದರೆ, ಕಷಾಯ ಮಾಡಿ ಸೇವನೆ ಮಾಡ್ಬೋದು. ಯಾವ ರೀತಿ ಅಂದರೆ, 5 ರಿಂದ 6 ಒಣಗಿದ ಆನೆ ನೆಗ್ಗಿಲು ಮುಳ್ಳುಗಳನ್ನು ಜಜ್ಜಿ 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ನೀರು ಅರ್ಧ ಲೋಟಕ್ಕೆ ಬಂದಾಗ ಸೋಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗೆಯೇ ಚೂರ್ಣ ಅಥವಾ ಪುಡಿಯನ್ನು ಕೂಡ ಸೇವನೆ ಮಾಡ್ಬೋದು. ಯಾವ ರೀತಿ ಅಂದರೆ, ಈ ಒಂದು ಆನೆ ನೆಗ್ಗಿಲಿನ ಇದರ ಒಣಗಿದ ಮುಳ್ಳಿನ ಪುಡಿಯನ್ನು ಅಥವಾ ಗೋಕ್ಷೂರ ಚೂರ್ಣ ಅಂತಲೂ ಕರೀತಾರೆ. ಮಾರುಕಟ್ಟೆಯಲ್ಲಿ ಅಥವಾ ಆಯುರ್ವೇದ ಅಂಗಡಿಗಳಲ್ಲಿ ಈ ಒಂದು ಆನೆ ನೆಗ್ಗಿಲಿನ ಮುಳ್ಳಿನ ಚೂರ್ಣ ಸಿಗುತ್ತೆ, ಖರೀದಿ ಮಾಡ್ಬೋದು. ನೀವು ಪ್ರತಿದಿನ ಅರ್ಧ ಚಮಚ ಪುಡಿಯನ್ನು ಉಗುರು ಬೆಚ್ಚಗಿನ ನೀರು ಅಥವಾ ಹಾಲಿನೊಂದಿಗೆ ಸೇವನೆ ಮಾಡ್ಬೋದು. ಹಾಗೆಯೇ ಈ ಹಸಿಯಾದ ಎಲೆಗಳನ್ನು ಯಾವ ರೀತಿ ಸೇವನೆ ಮಾಡ್ಬೋದು ಅಂತಂದರೆ, ಈ ಎಲೆಗಳು ಲೋಳೆ ರೀತಿ, ಯಾವ ರೀತಿ ಅಂದರೆ, ಇದರ ಹಸಿ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪ ಸಮಯ ನೆನೆಸಿಟ್ರೆ ಸಾಕು, ನೀರು ಲೋಳೆಯಂತಾಗುತ್ತೆ. ಆಗ ಈ ನೀರನ್ನು ಕುಡಿಯೋದ್ರಿಂದ ಉಷ್ಣದ ತೊಂದರೆಗಳು ಹಾಗೆಯೇ ಮೂತ್ರದ ಉರಿ ತಕ್ಷಣ ನಿವಾರಣೆಯಾಗುತ್ತೆ. ಹಾಗೆಯೇ ಈ ಆನೆ ನೆಗ್ಗಿಲಿನ ಈ ಸೊಪ್ಪನ್ನು ನೀವು ಬೆರಕೆ ಸೊಪ್ಪಿನಲ್ಲಿ ಕೂಡ ನೀವು ಸಾಂಬಾರು ಮಾಡಿ ಊಟ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಹಳ್ಳಿ ಕಡೆ ಈ ಆನೆ ನೆಗ್ಗಿಲ ಮುಳ್ಳನ್ನು ಏನಂತ ಕರೀತಾರೋ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.